Hello guys, good in the afternoon and welcome back to my YouTube channel. ಇವತ್ತು on a Friday ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ. ಯಾಕಂದ್ರೆ ಇವತ್ತು ನಾನು ಹೊರಡಬೇಕು, ಸೊ ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು. ಲಾಸ್ಟ್ ಮಿನಿಟ್ ಏನೇನಿದೆ ಮಿಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ತಗೊಂಡ್ ಬರಬೇಕು. ಅದಲ್ಲದೆ ನಾನು ಅನ್ಕೊಂಡೆ ಹೆಂಗಿದ್ರು ಏನೋ ವೆಕೇಶನ್ ಹೋಗ್ತಾ ಇದೀನಲ್ಲ, ಪರವಾಗಿಲ್ಲ ರೀಲ್ಸ್ನ ಮಿಸ್ ಮಾಡೋಣ, ಅಪ್ಲೋಡ್ ಮಾಡೋದು ಬೇಡ, ಲೆಟ್ಸ್ ಟೇಕ್ ಅ ಬ್ರೇಕ್ ಅನ್ಕೊಂಡೆ. ಬಟ್ ಐ ಡೋಂಟ್ ನೋ, ಮನಸ್ಸಿಂದ ಆ ಬ್ರೇಕ್ ತಗೋಬೇಕು ಅಂತ ನಂಗೆ ಅನಿಸಿಲ್ಲ. ಐ ಥಾಟ್ ಅದಕ್ಕೇ ನಾನು ಶೂಟ್ ಮಾಡಿ ಇಟ್ಕೊಂಡು ಹೋಗೋಣ. ಹೆಂಗಿದ್ರು ನಮ್ಮದು 6 hours ಜರ್ನಿ ಇದೆ. ಸೊ ಅದರಲ್ಲಿ ಫಸ್ಟ್ ಫ್ಯೂ ಅವರ್ಸ್ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡ್ರೆ, ಇವಾಗ ಶೂಟ್ ಮಾಡ್ತಾರೋ ವ್ಲಾಗು ಆ್ಯಂಡ್ ಅಪ್ಲೋಡ್ ಆಗಬೇಕಾಗಿರೋ ಎಲ್ಲ ರೀಲ್ಸ್ನ ಎಡಿಟ್ ಮಾಡಿ ಇಟ್ಕೊಂಡ್ರೆ ನಾನು ಆನ್ ದ ಡೇ ಅಪ್ಲೋಡ್ ಮಾಡ್ಬೋದು. ಸೊ ಈ ಒಂದು ರೀಲ್ಸ್ ಎವ್ರಿ ಡೇ ಬರುತ್ತೆ, ವ್ಲಾಗು ಸಂಡೇ ಬರುತ್ತೆ. ಅದಕ್ಕೇ ಅದೇ ಮನಸ್ಸಿಂದ ಅನಿಸಿಲ್ಲ ದಟ್ ಈ ಬ್ರೇಕ್ ತೊಗೊಂಡು ರೀಲ್ಸ್ ಅಪ್ಲೋಡ್ ಮಾಡದೆ ಹೋದ್ರೂ ಪರವಾಗಿಲ್ಲ ಅಂತ. ಅದಕ್ಕೆ ವಿ ಆರ್ ಶೂಟಿಂಗ್ ಇಟ್ ಟುಡೇ. ಇವತ್ತು ಎಷ್ಟು ರೀಲ್ಸ್ ಮಾಡಬೇಕು ಗೊತ್ತಾ? 5 ರೀಲ್ಸ್ ಮಾಡಬೇಕು, ಇನ್ಕ್ಲೂಡಿಂಗ್ 2 days, ಬಿಕಾಸ್ ಐ ಆಮ್ ಗೋಯಿಂಗ್ ಫಾರ್ ಅ 4-day ವೆಕೇಶನ್. ಆ್ಯಂಡ್ ನಮ್ಮಮ್ಮ ದೇವರಾಣೆ ಸುತಾರಾಮ್ ಕೋಆಪರೇಟ್ ಮಾಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಾ ಇದ್ದಾರೆ. ಅವಾಗ್ನಿಂದ ನಾವು 20 ನಿಮಿಷದಲ್ಲಿ 2 ರೀಲ್ ಶೂಟ್ ಮಾಡಿದ್ವಿ, ಆಯ್ತಾ ತಾನೇ? ಬಟ್ ಇದೊಂದು ರೀಲ್ ಶೂಟ್ ಮಾಡೋಕ್ಕೆ ಅರ್ಧ ಗಂಟೆ ತೊಗೊಂಡಿದ್ದೀವಿ. ಆ್ಯಂಡ್ ದಿಸ್ ರೀಲ್ ಇಸ್ ಓನ್ಲಿ 30 seconds, ನಾಟ್ ಮೋರ್ ದೆನ್ 30 seconds. ಐ ಪ್ರಾಮಿಸ್ ಯು, ನೀವು ಹಾಕಿದಾಗ ಆ ರೀಲ್ ಗೊತ್ತಾಗುತ್ತೆ. ಸೊ ಅಷ್ಟೊತ್ತು ತೊಗೊಂಡಿದ್ದಾರೆ. ಇವಾಗ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ರೀಲ್ಗೆ ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ, ನಾನಿನ್ನ ರೆಡಿ ಆಗಿಲ್ಲ. ಹೋಗ್ಬಿಟ್ಟು ಇವಾಗ ನಾನು ಗೆಟ್ ರೆಸ್ಟ್ ಫಾರ್ ದ ನೆಕ್ಸ್ಟ್ ರೀಲ್. ಅಷ್ಟೊಂದು ನಮ್ಮ ಮಮ್ಮಿ ಇಲ್ಲಿ ಕಮಗಮ ಅಂತ ಇದೆ. ಐ ಲವ್ ವಾಟರ್ ಮೆಲನ್, ಗೊತ್ತಾ? ಸಮ್ಮರ್ ಅಂದರೆ ನಂಗೆ ಅದಕ್ಕೆ ಇಷ್ಟ, ಬಿಕಾಸ್ ಐ ಲವ್ ವಾಟರ್ ಮೆಲನ್. ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಬ್ರೇಕಾ? ಅಲ್ಲ, ಶೂಟ್ ಬ್ರೇಕಾ? ಶೂಟ್ ಬ್ರೇಕ್. ಇವತ್ತು ಬಿಸಿಲು ಬೇಸಿಗೆ, ಈಗಲೇ ಹಿಂಗೆ ಬಿಸಿಲು ಇದ್ದ, ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ, ಮಾರ್ಚ್ ಸ್ಟಾರ್ಟ್ ಆಗಿಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ ಸೆಕೆ. ಅದಕ್ಕೆ ವಾಟರ್ ಮೆಲನ್ ತಿನ್ನೋಣ ಹಿಂಗೆ ಮಾಡ್ತಾ 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 ಅಂತ ಕಟ್ ಮಾಡ್ತಾ ಇದ್ದಾರೆ. ಇದನ್ನೇ ಮಾಡೋದು ಇವ್ರು, ಗೊತ್ತಾ? ರೀಲ್ಸ್ ಮಧ್ಯದಲ್ಲಿ ಏನ್ ಮಾಡ್ತಾರೆ, ತಿಂತಾ ನಿಂತ್ಕೊತಾರೆ. ಸೊ ಅವ್ರು ಅದನ್ನ ಚೂ ಮಾಡಿ ಸಾಲ್ವ್ ಮಾಡೋರ್ಗು ಐ ಶುಡ್ ಜಸ್ಟ್ ಸ್ಟ್ಯಾಂಡ್ ದೇರ್, ಕ್ಯಾಮ್ರಾ ಇಟ್ಕೊಂಡು ಮುಗಿಸೋ ತನಕ. ಇದೇ ನನ್ಗೆ ಇಷ್ಟ ಆಗಲ್ಲ. ಏನ್ ಮಾಡ್ತಾರೆ ನೋಡಿ, ಏನು ಮಾಡಕ್ಕಾಗಲ್ಲ. ಇನ್ನ ನಾವು ಸೊ ಎಷ್ಟು ಮಾಡಿದ್ವಿ? 3 ಆಯ್ತಲ್ವಾ? ಇನ್ನು 2 ರೀಲ್ಸ್ ಮಾಡ್ಬೇಕು. ಅದಾದ್ಮೇಲೆ ಐ ಶುಡ್ ಸ್ಟಾರ್ಟ್ ಪ್ಯಾಕಿಂಗ್. ಯಾಕಂದ್ರೆ ಎಲ್ಲ ರೆಡಿ ಇದೆ, ಎಲ್ಲ ಎತ್ತಿಟ್ಕೊಂಡು ಮರ್ಚಿಟ್ಕೊಂಡು ತಗೊಂಡೋಗೋ ಡ್ರೆಸ್ಸಸ್ ಯಾವ್ದಾದ್ರು ಐರನ್ ಬೇಕಿದ್ರೆ ಐರನ್ ಮಾಡ್ಕೊಂಡು ಜೋಡಿಸ್ಕೊಳ್ಳೋದಷ್ಟೇ. ಅಂಡ್ ನನ್ನ ಫೋನ್ಗೆ ಒಂದು ಕವರ್ ತಗೊಂಡ್ ಬರ್ಬೇಕು. ಅಂಡ್ ಅಲ್ಲಿ ನೀರಲ್ಲಿ ಎಲ್ಲ ಶೂಟ್ ಮಾಡೋದ್ರಿಂದ ವಾಟರ್ ಪ್ರೂಫ್ ಕವರ್ ಒಂದು ತರಬೇಕು. ಅದೊಂದಕ್ಕೆ ಸಂಜೆ ಹೋಗ್ತೀನಿ, ಸಿಕ್ಕಾಪಟ್ಟೆ ಬಿಸಿಲು, ಇವಾಗ ಹೋಗೋಕ್ಕಾಗಲ್ಲ. ಬಟ್ ಬೇರೆ ಎಲ್ಲ ರೆಡಿ ಇದೆ. ಅಂಡ್ ಯಾ, ವಾಟರ್ ಮೆಲನ್ ತಿನ್ಬಿಟ್ಟು ಕಂಟಿನ್ಯೂ ಮಾಡೋಣ. ಈಗ ತಾನೇ ತಿಂದಿದ್ದೀವಿ, ಪರವಾಗಿಲ್ಲ, ತಿನ್ನು ಅನ್ನಲ್ಲ, ಆಗಲ್ಲ ಅಂತಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಅದೇ, ವಾಟರ್ ಮೆಲನ್ ತಿನ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ನೋಡಿ, ವಾಟರ್ ಮೆಲನ್ ನಾನೇ ತಂದಿದ್ದು ನಿನ್ನೆ. ಚೆನ್ನಾಗಿದ್ಯಾ? ತಿನ್ನು ನೋಡಿ, ಚೆನ್ನಾಗಿದ್ಯಾ ಅಂತ ಹೇಳು. 3 ಸಲ ಹಿಂಗೆ ತಳ್ದೆ. ಆಮೇಲೆ OTP ಎಲ್ಲ ಅದಕ್ಕೆ ಮುಂಚೆ ನಕ್ಕಬೇಕು. ನಕ್ಬಿಟ್ಟು ಈ ರೀಲ್ಸ್ ನೋಡು ಎಷ್ಟು ಚೆನ್ನಾಗಿದೆ. ನಾನು ನಗದೆ ತಾನೇ, ಸ್ಮೈಲ್ ಮಾಡ್ಬೇಕಾದ್ರೆ. ನಿನ್ನಂಗೆ ನಗಕ್ ಬರಲ್ಲ ನಿಮ್ಗೆ. ಈ ರೀಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. OTP ಅಲ್ವಾ? ನಿಂಗೆ ಅವಾಗ ರಿಯಲೈಸ್ ಆಗುತ್ತೆ ಈ ಹುಡುಗ OTPಗೋಸ್ಕರ, ಈ ಹುಡುಗಿ OTPಗೋಸ್ಕರ ಇಲ್ಲಿ ನಿಂತಿರೋದು. ನಾನು ನೋಡಿದ್ರೆ ನೀ ರೀಲ್ಸ್ ನೋಡ್ಕೊಂಡು ನಿಂತಿದ್ದೀನಿ ಅಂತ ರಿಯಲೈಸ್ ಆಗುತ್ತೆ. ಗೈಸ್, ಲಿಟ್ರಲಿ 3 ಅವರಿಂದ ಒಂದು ಸೀನು, 2 ನಿಮಿಷದ ಸೀನ್ 3 ಅವರಿಂದ 20 ನಿಮಿಷನೇ ಹೇಳು. ಅದೆಷ್ಟೊತ್ತಿರುತ್ತೆ ಅಂತ ನೀವೇ ನೋಡಿ ರೀಲ್ಸ್ ನೋಡಿದಾಗ. ಸಾಕಾಗುತ್ತಪ್ಪ ನನಗೆ. ಎಲ್ಲ ರೋಸಿ ಆಗಿರುತ್ತೆ. ನೀವು ದೊಡ್ಡದಾಗಿ ಹೇಳ್ತೀರಾ ಕಮೆಂಟ್ಸಲ್ಲಿ, ಅಮ್ಮ ಏನು ಸೂಪರಾಗಿ ಮಾಡ್ತಾರೆ ಅಂತ. ನಿಮ್ಗೇನು ಗೊತ್ತು ಕಷ್ಟ, ನೋಡಿ ಎಷ್ಟು ಕಷ್ಟ ಪಡಬೇಕು ಅಂತ. ಒಂದೇ 1 ಸೆಕೆಂಡ್ ರಿಯಾಕ್ಷನ್ ತೆಗಿಯೋಕ್ಕೆ. ಇವಾಗಲೂ ನೋಡಿ ಎಷ್ಟು ಸಲ ಸೈಕಲ್ ಹೊಡಿತಾರಲ್ಲ ಹೋಗಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಏನು ಮಾಡಲಿ, ನಮ್ಮ ವಯಸ್ಸಾಯ್ತು. ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಡೌ ಕಚ್ಬೇಡ. ಎದ್ ನಡಿ, ಇವಾಗ ತೋರಿಸ್ತೀನಿ ರೀ ನಿಮಗೆ. ಲಿಟ್ರಲಿ 50ನೇ ಸಲ ತೋರಿಸ್ತಾ ಇರೋದು ಏನು ಮಾಡಬೇಕು ಅಂತ. ಪಾರ್ಸಲ್ ಹಿಂಗೆ ಇಟ್ಕೊಂಡಿರ್ತೀಯಾ, ಫೋನ್ ಹಿಂಗೆ ಮಾಡ್ತಾ ಇರ್ತೀಯಾ. ಈ ರೀಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. OTP ಅಲ್ವಾ? ಅಷ್ಟೇ ಮಾಡ್ಬೇಕಾಗಿದೆ. ಏನು ಹೇಳು, ನೀವೇ ನೋಡಿ ಎಷ್ಟು ಸೈಕಲ್ ಹೊಡಿತಾರೆ ಅಂತ. ಈ ಕಡೆ ನೋಡಬೇಡ. ನೋಡೋಣ. OTP ಎಲ್ಲ ರೀಲ್ಸ್ ತೋರಿಸ್ಬೇಕಾ? ಯಾಕೆ ಮಮ್ಮಿ ಚುಚ್ಚು ಸಾಯಿಸ್ಬಿಡು ಮಮ್ಮಿ, ಇಷ್ಟು ಕಾಟ ಕೊಡ್ಬೇಕಂತ ಏನಿಲ್ಲ ಮಮ್ಮಿ. ನಗದ್ಬಿಟ್ಟು ಇಲ್ಲಿ ನೋಡಿ ರೀಲ್ಸ್ ಎಷ್ಟು ಚೆನ್ನಾಗೈತೆ ಅಂತ ತೋರಿಸ್ಬೇಕಾಗಿ. ಇಲ್ಲಿ ನೋಡು ರೀಲ್ಸ್ ಎಷ್ಟು ಚೆನ್ನಾಗೈತೆ. ಆಮೇಲೆ ನಿಂಗೆ ರಿಯಲೈಸ್ ಆಗುತ್ತೆ, ನೀವು OTP ನಿಂತಿರೋದು ಅಂತ. OTP ಅಲ್ವಾ ಅಂತ ಫೋನ್ ಹೇಳ್ಕೋಬೇಕಿಂದ ಅಷ್ಟೇ. ಈ ರೀಲ್ಸ್ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಓ
OTP ಎಲ್ಲ ಅಬ್ಬಾ ದೇವ್ರೇ ಇದಕ್ ಮುಂಚೆ ತೋರ್ಸ್ಬೇಕಾಗಿತ್ತು ನಾನು ಏನ್ ಮಾಡೋದು. ಅಂಡ್ ನಾನು ಈ ಸಲ ಹೊಸ ಸೂಟ್ಕೇಸ್ ತೊಗೊಂಡೋಗ್ತೀನಿ ಗೈಸ್, ವಿಚ್ ಇಸ್ ವೈಟ್ ಕಲರ್. ನಾನು ಯೂಶಲಿ ವೈಟ್ ಕಲರ್ ಸೂಟ್ಕೇಸು ಕ್ಯಾರಿನೇ ಮಾಡಲ್ಲ. ಕ್ರೀಮ್ ಆಫ್ ವೈಟ್ ಏನೋ ಒಂದು ಕ್ಯಾರಿನೇ ಮಾಡಲ್ಲ, ನಾವು ತೊಗೊಳ್ಳೋದೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಆಫ್ ವೈಟ್ ನಮ್ಮ ಹತ್ರ ಇರೋದು. ಇದು ಯಾವ ಕಂಪನಿದು ಗೊತ್ತಾ ನೋಡಿ, ನಾಶರ್ ಮೈಲ್ಸ್. ಐ ಹೋಪ್ ದಟ್ ಈಸ್ ಹೌ ಇಟ್ ಈಸ್ ಪ್ರೊನೌನ್ಸ್ಡ್. ಮುಂದೆಗಡೆ ಅಂತೂ ಸಖತ್ತಾಗಿದೆ. ಲುಕ್ ಅಟ್ ದಟ್. ಆಯಿತು ಗೈಸ್, ಸಕ್ಸಸ್ಫುಲ್ಲಿ 4 ರೀಲ್ ನಾವು ಶೂಟ್ ಮಾಡಿದ್ದೀವಿ. ಏನಿದು ಹೊಸ ಅವತಾರ ಅನ್ಕೋಬೇಡಿ. ದರ್ ಇಸ್ ದಿಸ್ ಕ್ಯಾರೆಕ್ಟರ್ ನಮ್ಮ ರೀಲ್ಸಲ್ಲಿ. ಜಾಸ್ತಿ ಜನ ಫ್ರೆಂಡ್ಸ್ನ ತರೋದು ಬೇಡ ಅಂದ್ಬಿಟ್ಟು ಒಂದೇ ಒಂದು ಫ್ರೆಂಡ್ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅವ್ರ ಹೆಸರು ಬಂದ್ಬಿಟ್ಟು ಸಪ್ನ ಅಂತ. ಎಲ್ಲ ಫ್ರೆಂಡ್ ಇರೋ ರೀಲಲ್ಲಿ ಆ ಸಪ್ನನೇ ಯೂಸ್ ಆಗೋದು. ಸೊ ಅದಕ್ಕೆ ಇವಾಗ ಸಪ್ನ ರೀಲ್ ಮುಗಿಸಿದ್ದೀವಿ. ಇನ್ನು ಒಂದು ಲಾಸ್ಟ್ ರೀಲ್ ಇದೆ. ಆ ರೀಲು ಜೊತೆಗೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಬ್ರ್ಯಾಂಡ್ ಶೂಟ್ ಮಾಡಬೇಕಾಗಿತ್ತು. ಆ ಬ್ರ್ಯಾಂಡ್ ಶೂಟ್ ಮಾಡೋಕ್ಕಾಗಿಲ್ಲ ಅಂತ. ವಿ ಸಕ್ಸಸ್ಫುಲಿ ಡಿಡ್ ದಟ್ ಬ್ರ್ಯಾಂಡ್ ಶೂಟ್. ಯಾವತ್ತು ಮಾಡ್ತೀವಿ? 2 ಡೇಸ್ ಮುಂಚೆನೋ ಮಾಡಿದ್ವಿ ಆಯಿತಾ. ಅದನ್ನು ಬ್ರ್ಯಾಂಡ್ಗೂ ಕಳಿಸಾಯಿತು. ಬಟ್ ಅವ್ರಿಗೆ 2 ಸೀನ್ ರೀಶೂಟ್ ಮಾಡಬೇಕಂತೆ. ಅದರಲ್ಲೇನೋ ಡಿಸ್ಟರ್ಬೆನ್ಸ್ ಇದೆ ಅಂತ ಅದನ್ನು ರೀಶೂಟ್ ಮಾಡಬೇಕು. ಸೊ ನಮ್ಮ ಮಮ್ಮಿ ಅದೇ ಬಟ್ಟೆ ಹಾಕೋಬೇಕು. ಅದಕ್ಕೇ ಲಾಸ್ಟ್ ಒಂದು ಬಟ್ಟೆ ಸೀರೆ ಉಟ್ಕೋಬೇಕು. ಸೊ ಅದೇ ಸೀರೆಯಲ್ಲಿ ನಮ್ಮದು ಕಾನ್ಸೆಪ್ಟ್ ಒಂದು ರೀಲು ಮತ್ತು ಅವರ ಅದೊಂದು ಬ್ರ್ಯಾಂಡ್ ಶೂಟ್ದು ಏನಿದೆ ಅದು 2 ಸೀನ್ ಶೂಟ್ ಮಾಡಿಬಿಟ್ರೆ ಮುಗೀತು. ಆಮೇಲೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋದೇನೆ. ಆ್ಯಂಡ್ ಇದು ನನ್ನ ಪವರ್ ಗ್ಲಾಸಸ್ಸೇ, ಬಟ್ ಅಷ್ಟೊಂದು ಪವರ್ ಇಲ್ಲ ನನಗೆ. ಸ್ವಲ್ಪ ಲೈಟಾಗಿ ಪವರ್ ಇದೆ. ಅದಕ್ಕೆ ಆಫೀಸಲ್ಲಿ ಇರಬೇಕಾದ್ರೆ ಲ್ಯಾಪ್ಟಾಪ್ ಮುಂದೆ ಜಾಸ್ತಿ ಕೂತ್ಕೋವಾಗ ಫೋನ್ ಜಾಸ್ತಿ ಯೂಸ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀವಿ. ಇವಾಗ ನಮ್ಮ ಮಮ್ಮಿ ಡ್ರೆಸ್ ಏನು ಮಾಡ್ಕೊಬರೋಷ್ಟರಲ್ಲಿ ನಾವು ಮಾಡ್ಕೊಬಂದೆ. ರೀಲ್ ಮುಗಿಸೋಣ. ಅಮ್ಮ ಏನಂತೀರಾ? ಸತತ ಎಷ್ಟು ಗಂಟೆಗಳ? 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 3:30ಗೆ ಮುಗಿತಾ ಇದ್ದೆ. ಓ ಮೈ ಗಾಡ್. ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ವಾಟರ್ ಮೆಲನ್ ತಿನ್ನೋಕ್ಕೆ, ಕೂತ್ಕೊಳ್ಳೋಕ್ಕೆ, ಸುಧಾರಿಸ್ಕೊಳ್ಳೋಕ್ಕೆ, ನಮ್ಮಮ್ಮ ಸೈಕಲ್ ಹೊಡಿಯೋಕ್ಕೆ, ನಾನು ಸೈಕಲ್ ಹೊಡಿಯೋಕ್ಕೆ, ಎಲ್ಲದಕ್ಕೂ. ಬಟ್ ನಮ್ಮಮ್ಮ ನೋಡಿ ಕಣ್ಣು ಅಂದರೆ ನಿದ್ದೆ ಅಲ್ಲ. ನೀನು ಊರಿಗೆ ಹೋಗಿ ಬಂದಲ್ಲ, ಬಿಸಿಲು ಸುತ್ತಿದ್ದಕ್ಕೆ ಇವತ್ತು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಏನು ಕೆಲಸ ಮಾಡೋಕ್ಕೂ ನನ್ನ ಕೈಲಾಗಿಲ್ಲ. ಆದರೆ ಇದೊಂದು ಸಾಹಸ ಮಾತ್ರ ಮಾಡಿಬಿಟ್ವಿ ಇವತ್ತು. ಒಂದು ಸ್ವಲ್ಪ 4 ದಿನ ರೀಲ್ಸ್ ಬಗ್ಗೆ ಯೋಚನೆ ಮಾಡಂಗಿರಲ್ಲ. 4 ದಿನ ನಿಮ್ದಾಗಿರ್ತೀಯಲ್ಲ. ನಾನಿಲ್ಲದೆ ನೀನು ಸೂಪರ್. ನೀವು ನೋಡಿ ಎಂತ ಕಾಟ ಕೊಡೋರಿರಲ್ಲ. ರೀಲ್ಸ್ ಮಾಡೋಣ ಬಾ ಅಂತ ಎಲ್ಲ ಒಂದೇ ಸಲ ಮಾಡಿಸ್ಕೊಂಡು. ನೀನ್ ಮಾಡ್ಬೇಡ್ವೆ ನಾಳೆಯಿಂದ ನೀನು? ಆಯ್ತು, ಮಾಡಲ್ಲ. ಬೇಡ, ನೀವ್ ಹೇಳಿ ನಾನು ಮಾಡ್ಬೇಕಾ ಮಾಡಬಾರ್ದ ಅಂತ. ಬೇಡ ಅಂದ್ರೆ ನಾನು ಮಾಡಲ್ಲ. ನೀವ್ ತಾನೇ ಗುರ್ತಿಸ್ತೀರಾ. ಚನ್ನಪಟ್ಟಣದ ಬಸ್ ಸ್ಟಾಪ್ ಅಲ್ಲಿ, ರಾಮನಗರದ ಬಸ್ ಸ್ಟಾಪ್ ಅಲ್ಲಿ, ಸ್ಯಾಟಿಲೈಟ್ ಅಲ್ಲಿ ಎಲ್ಲಾ ಕಡೆ ಹೇಳ್ತಾರೆ. ಸಿಕ್ಕಿದ್ರೆ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಫೋಟೋ ತಗೊಂಡ್ರು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಚೆನ್ನಾಗಿರುತ್ತಲ್ಲ, ಖುಷಿ ಅನ್ಸುತ್ತೆ. ಬೇಡ ಗೈಸ್, ಇವ್ರು ನಮ್ಗೆ ರೀಲ್ಸ್ ಅಲ್ಲಿ ಬೇಡ, ನಾವೇ ಬೇಡ ಬಿಡಿ. ನೀವ್ ಹೇಳ್ಬಿಡಿ ಕಮೆಂಟ್ ಅಲ್ಲಿ. ನೀವ್ ಹೇಳ್ಬಿಡಿ, ನಾನು ಮಾಡ್ಸೋದೇ ಇಲ್ಲ. ನಮ್ಮ ಮಮ್ಮಿ ಕೇಳಿ ಕೇಳ್ಕೊಂಡ್ ಬರ್ತಾರೆ. ನೀನ್ ಯೋಗ್ಯತೆಗೆ ನೀನ್ ರೀಲ್ಸ್ ಹಾಕಿಲ್ಲ ಇವತ್ತು, ನೀನ್ ಯೋಗ್ಯತೆ ಇಷ್ಟೇ ಅನ್ಕೊಂಡ್ ಬೈತಾರೆ. ಹಾಕ್ಲಿಲ್ಲ ಅಂತಂದ್ರೆ ಮಾಡಿದ್ರೆ ಈ ತರ ಬೈತಾರೆ. ಹೇಳಿ, ಪುಣ್ಯ ಮಾಡಿರ್ಬೇಕು ನೀನು ಅಂತ ಮಗಳು ಪಡೆಯೋಕ್ಕೆ. ಅರ್ಥ ಆಯ್ತಾ? ನೀನ್ ಹೇಳು. ಆಯ್ತು ಬಿಟ್ರೆ ನಾನು ಸ್ವಲ್ಪ ಚಾಚಿ ಮಾಡ್ತೀನಿ. 14 ಜನ್ಮದ ಪುಣ್ಯ. ಅಯ್ಯೋ ದೇವ್ರೇ ಪರಮಾತ್ಮ. ಮಮ್ಮಿ ನಿಜ ಮಿಸ್ ಮಾಡ್ಕೋತೀವಿ. ನಾವಾರು ಬರೀ ಒಂದು 20 ವರ್ಷ ಏನೋ ಒಂದು 30 ವರ್ಷ ತಡ್ಕೋತೀವಿ. ಪಾಪ ಕಟ್ಕೊಂಡು ಇವ್ರನ್ನ ಸಹಿಸ್ಕೋಬೇಕಲ್ಲ. ಅದೇಳಿ ಕೊಬ್ಬುಗಳೇ ಜೀವನ ಪರ್ಯಂತ ಸಹಿಸ್ಕೋಬೇಕು ಪಾಪ. ಅಮ್ಮ ಹೇಳು, ನೀನ್ ನನ್ ಮಿಸ್ ಮಾಡ್ಕೊಳಲ್ವಾ? 3-4 ಮಾಡ್ಕತೀನಿ ಕಡೆ. ಮಿಸ್ ಮಾಡ್ಕೊಳ್ದೆ ಇರ್ತೀನ. ಇನ್ನೇನು ಹೇಳ್ಬೇಡ ನೀನು. ಮನೆ ಮೌನವಾಗ್ಬಿಟ್ಟಿರುತ್ತೆ 4 ದಿನ. ನಾನೇ ಹೇಳ್ತೀನಿ ಕೇಳಿ, ನಾನಿಲ್ಲ ಅಂದ್ರೆ ನಮ್ಮ ಮನೆ ಅಲ್ಲ. ಸುಮ್ನೆ ಹೇಳ್ತೋಣ ಅನ್ಕೋಬೇಡಿ. ಬಟ್ ಸ್ಟಿಲ್ ಅದಕ್ಕೆ ಜಾಸ್ತಿ ವರ್ಷ ಅವಾಗೆಲ್ಲ ಹೆಣ್ಮಕ್ಳು ನಿಲ್ಸ್ಕೊತಾ ಇರ್ಲಿಲ್ಲ. ಮದ್ವೆ ಮಾಡಿ ಓಡಿಸ್ತಾ ಇದ್ರು. ಮದ್ವೆಗೆ ಬರ್ಬೇಕು ನಮ್ಮಮ್ಮ. ಹೌದು, ಎಲ್ಲ ಹೇಳಿದ್ದು. ನಾವ್ ಜಾಸ್ತಿ ವರ್ಷ ಇಟ್ಕೊಂಡು ಹಚ್ಕೊಂಡಷ್ಟು ನಮ್ಗೆ ಕಷ್ಟ. ಸ್ವಂತ ಮಗ್ಳಿಗೆ ಮಗ್ಳಿಗೆಲ್ಲ ಎಲ್ಲಾ ತಾಯಿದಿರ್ಗೂ ಆಗದೆ ಅದೇ. ಅಂದ್ರೆ ಕಷ್ಟ ಅಂದ್ರೆ ಇಷ್ಟು ವರ್ಷ ಇದ್ರು ಬಿಟ್ಟು ಹೋಗ್ತಾರಲ್ಲ, ಬಿಟ್ಟಿರಕ್ ಆಗಲ್ಲ ಅನ್ನೋ ಕಷ್ಟ. ಅದು ತಾಯಿದಿರ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮಂತ ಪೆದ್ದ ಮುಂಡೋಕೆ ಏನ್ ಗೊತ್ತಾ, ರಿಯಾಲಿಟಿ ಆಫ್ ಲೈಫ್ ಹೇಳ್ತೀನಿ ಕೇಳಿ. ಅಪ್ಪ ಅಮ್ಮ ಹಿಂಗೆ ಹೆಚ್ಕೋಬೇಕಾಗತ್ತೆ ಅಂತ ಬೇಗ ಮದುವೆ ಮಾಡಿ ಮನೆಗೆ ಕಳಿಸ್ತಾರೆ, ಬೇರೆಯವ್ರ ಮನೆಗೆ. ಆ ಮನೆಯವ್ರು ಏನಂತಾರೆ ಗೊತ್ತಾ, ನೀನು ಈ ಮನೆಯವಳಲ್ಲ, ನೀನು ಈ ಮನೆಗೆ ಸೇರಿದವಳಲ್ಲ, ನೀನೇನಿದ್ರು ನಿಮ್ಮ ಮನೇಲಿ ಇಟ್ಕೋ ಅಂತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್, ಹೆಣ್ಮಕ್ಳಿಗೆ ಈ ಮನೆಯೂ ಇರಲ್ಲ, ಆ ಮನೆಯೂ ಇರಲ್ಲ. ಮಧ್ಯದಲ್ಲಿ ಒಂದು ಮನೇನ ನಾವೇ ಮಾಡ್ಕೋಬೇಕು. ನಾವಿರೋಕ್ಕೆ ನಮ್ಮ ಮನೆ ಅಂತ ಕರೆಯೋಕ್ಕೆ, ಇಲ್ಲಾಂದರೆ ನಮಗೆ ಮನೆ ಇರಲ್ಲ. ದಿಸ್ ಇಸ್ ದ ರಿಯಾಲಿಟಿ. ಇದು ನಮ್ಮ ಮಮ್ಮಿ ಬಾಯಿಂದನೇ ಬಂತು, ನಾನು ಹೇಳಿದ್ದಲ್ಲ. ಬಟ್ ಇವಾಗ 3:30 ಆಗಿದೆ. ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಲೈಕ್ ಇಟ್ ಟುಕ್ ಲಾಡ್ ಫ್ರಮ್ ಅಸ್. 5 ರೀಲು ಮತ್ತು ಅದ್ರ ಜೊತೆ
5 ರೀಲು ಮತ್ತು ಬ್ರ್ಯಾಂಡ್ ಶೂಟ್ ಮಾಡೋಕ್ಕೆ. ಸೊ ಐ ಆಮ್ ವೆರಿ ಟಯರ್ಡ್. ಸೊ ಒಂದು ಫ್ಯಾನ್ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಬಿಸಿಲು ಸ್ವಲ್ಪ ಕಮ್ಮಿ ಆದಮೇಲೆ ಹೋಗ್ತೀನಿ. ಹೆಂಗಿದ್ರು ನಾನು ಮಧ್ಯರಾತ್ರಿ ಹೊರಡೋದು. ಸೊ ನೋ ಟೆನ್ಷನ್. ವೆಬ್ ಚೆಕ್ ಇನ್ ಎಲ್ಲ ಆಗಿದೆ. ಹೆಂಗ್ ಹೇಳ್ತೀಯ ನೀನು, ಯಾವ ಮನೇನೋ ನಮ್ಮ ಮನೆ ಅಲ್ಲ ಅಂತ. ಇಲ್ಲ ಈಗ ನೋಡು, ಇದೇ ನನ್ನ ಮನೆ. ನನಗೆ ಅಪ್ಪನ ಮನೆಗೆ ಹೋದ್ರೆ 2 ದಿನ ಇರ್ತೀನಿ. ನಿಂಗೆ ಯಾಕಿಲ್ಲ ಅಂದ್ರೆ ನಿಂಗೆ ಅತ್ತೆ ಮಾವ ಇಲ್ಲ, ಅದಕ್ಕೆ ಇಲ್ಲ. ನಿಂಗೆ ಕಾಟ ಕೊಡೋ ಅತ್ತೆ ಇಲ್ಲ ಆಯ್ತಾ. ಇವಾಗ ಎಷ್ಟೊಂದ್ ಜನಕ್ಕೆ ಕಾಟ ಕೊಡೋ ಅತ್ತೆ ಇರ್ತಾರೆ ಆಯ್ತಾ. ಅದಕ್ಕೆ ಗಂಡ ಬೇರೆ ಮನೆಗೆ ಹೋಯ್ತಾರೆ ಅಷ್ಟೇ ಅವರು. ಅದೆಷ್ಟೊಂದ್ ಜನಕ್ಕೆ ಈಸಿ ಇರಲ್ಲ ಅಲ್ವಾ ಅಮ್ಮ. ಇವಾಗ ಏನೋ ಅತ್ತೆದಿರು ಕೆಟ್ಟೋರ್ ಆಗ್ಬೇಕು ಅಂತ ಇರಲ್ಲ. ಆ ಅತ್ತೆರ್ಗು ಅವ್ರ ಅತ್ತೆರ್ ಕಾಟ ಕೊಟ್ಟಿರ್ತಾರೆ. ಅದನ್ನೇ ಅವರು ಬೇರೆಯವ್ರಿಗೆ ಕಾಟ ಕೊಡ್ತಾರೆ. ಬೇರೆ ಬರೋ ಸೊಸೆ ಕಾಟ ಕೊಡ್ತಾರೆ. ಅವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಇದು ನಿಮ್ಮನೆ ಅಲ್ಲ, ಏನಾದ್ರು ನಿಮ್ಗೆ ಇಷ್ಟ ಬಂದಂಗೆ ಮಾಡಕ್ಕೆ ನಾನು ಇಲ್ಲಿ ಇಟ್ಟಿದ್ದೀನಿ ಅಂದ್ರೆ ಅದಲ್ಲಿ ಇರ್ಬೇಕು ಅಂತ ಅಂತಾರಲ್ಲ. ಆ ತರ ಹೇಳ್ತಾ ಇದೀನಿ. ನೀನ್ ಜೀವನದಲ್ಲಿ ಏನೋ ಪುಣ್ಯ ಮಾಡಿದ್ಯಾ, ನಿಮ್ಮ ಅತ್ತೆ ಇರ್ಲಿಲ್ಲ. ಇದ್ದಿದ್ರು ನಮ್ಮ ಅಜ್ಜಿ ಇದ್ರು ನನ್ಗೆ ಈ ತರ ಕಾಟ ಕೊಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ತಾ ಇದ್ರು. ಅದೇ ಅವ್ರನ್ನ ನಮ್ಮ ಮಮ್ಮಿ ಅವ್ರ ಅಜ್ಜಿನೇ ಅವ್ರ ಅತ್ತೆ. ಸೊ ಅದರಿಂದ ಅವ್ರು ಚೆನ್ನಾಗಿರ್ತಾ ಇದ್ರು. ನೋಡಿ ನಮ್ಮ ಮಮ್ಮಿ ಹೋಗಿ ಡ್ರೆಸ್ ಚೇಂಜ್ ಮಾಡೋ ಗ್ಯಾಪಲ್ಲಿ ನೆನ್ಸ್ಕೊಂಡು ಏನು ಹೇಳ್ಬೇಕು ಅಂತ ನೆನಪಿಸ್ಕೊಂಡು ಬಂದವ್ರೆ. ಬಟ್ ಎನಿವೇಸ್ ಐ ಆಮ್ ವೆರಿ ಟಯರ್ಡ್. ಇದನ್ನು ಕ್ಲಿಯರ್ ಮಾಡಬೇಕು, ಪ್ಯಾಕಿಂಗ್ ಮಾಡೋಕ್ಕೂ ಕ್ಲಿಯರ್ ಮಾಡಬೇಕು. ಮಾಡಿಬಿಟ್ಟು ಐ ವಿಲ್ ಮೀಟ್ ಯು ಇನ್ ಸಮ್ ಟೈಮ್. ಐ ವಿಲ್ ಜಸ್ಟ್ ರೆಸ್ಟ್. ಓಕೆ ಗೈಸ್, ಇವಾಗ ಟೈಮ್ ಆಗ್ತಿದೆ 12:20. ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ಲೈಕ್ ನಾನು ಲಾಸ್ಟ್ ಮಿನಿಟ್ ಪ್ರತಿಭೆ ಎಲ್ಲ ಲಾಸ್ಟ್ ಮಿನಿಟ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದೆ. ನಂದು ಪ್ಯಾಂಟಿಂದ ಶಾರ್ಟ್ಸ್ಗೆ ಒಂದು ಕನ್ವರ್ಟ್ ಮಾಡಬೇಕಿತ್ತು. ನಮ್ಮ ರೋಡಲ್ಲಿ ಒಬ್ರು ಅಂಕಲ್ ಇದ್ದಾರೆ, ಅವರೇ ಹೊಲ್ಕೊಡ್ತಾರೆ. ಬಟ್ ಅವ್ರಿಗೆ ಕೊಡಬೇಕಾಗಿತ್ತು, ಅದನ್ನೇ ಕೊಟ್ಟಿರಲಿಲ್ಲ ನಾನು. ಲಾಸ್ಟ್ ಮಿನಿಟಲ್ಲಿ ಅದನ್ನು ತೊಗೊಂಡೋಗಿ ಹೊಲಿಸಿ ಆಮೇಲೆ ಡಾಕ್ಟ್ರ್ ಹತ್ರ 2-3 ಸಲ ಹೋಗಿ ಬಂದೆ. ನಾನು ಡೆಂಟಲ್ದು ಮುಗಿದೇ ಇರೋ ಕತೆ. ಬಟ್ ಅದೊಂದು ಆಯಿತಾ. ಅದಾದಮೇಲೆ ನನ್ನ ಫ್ರೆಂಡ್ಸ್ಗೆ ಕಾಫಿ ಪೌಡರ್ ಬೇಕಾಗಿತ್ತು ಕೋತಾಸಿಂದ. ಸೊ ಅದನ್ನೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಟೈಮೇ ಆಗೋಯಿತು. ಲಾಸ್ಟಲ್ಲಿ ಪಟ ಎಲ್ಲ ಒಂದು ಕಡೆ ಗುಡ್ಡೆ ಹಾಕೊಂಡು ಮಡಿಸಿ ಪ್ಯಾಕ್ ಮಾಡಿ ಇಟ್ಕೊಬಿಟ್ಟೆ. ಇನ್ನು ಮಮ್ಮಿ ಹಿಂದೆ ಬರ್ತಾಯಿದ್ದಾರೆ ಅರ್ಧಂಬರ್ಧ ನಿದ್ದೆಯಲ್ಲಿ. ಬೇಡ ಮನ್ಕೊಳ್ಳಿ ಅಂದರೂ ಕೇಳಲ್ಲ. ಇಲ್ಲಿ ನಿಮ್ಮಿ ಫಾರ್ ದ ಫಸ್ಟ್ ಟೈಮ್ ಬರ್ತಾವನೆ. ಎಷ್ಟೊಂದು ಸಲ ಇಷ್ಟೊತ್ತಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಇನ್ನೊಂದು ಸಲನೂ ಬಂದಿದ್ದು ನಂಗೆ ನೆನಪಿಲ್ಲ. ಎನಿವೇಸ್ ಬನ್ನಿ ಹೋಗೋಣ. ಡಿಜಿ ಯಾತ್ರೆ ಡೌನ್ಲೋಡ್ ಮಾಡಿ ನಾನು ಅದರಲ್ಲಿ ನನ್ನ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಅಂದರೆ ನಮ್ಮ ಚೆಕ್ಕಿಂಗ್ ಈಸಿಯಾಗಿರುತ್ತೆ. ಬಟ್ ಹೋಗೋಣ. ಅಮ್ಮ ನಾನು ಮನ್ಕೊಂಡೆ ತಾನೇ, ಯಾಕೆ ಬರ್ತಾಯಿದ್ಯಾ? ನೀನು ಎಷ್ಟೋ ಹೇಳ್ತೀಯ, ನಮಗೆ ನಿದ್ದೆ ಬರಬೇಕು. ಟ್ರ್ಯಾಕಿಂಗ್ ಡೀಟೇಲ್ಸ್ ಕಳಿಸು ಅಂತೇವು. ನಾನು ಹೋಗ್ತಾ ಇರೋದು ಕ್ಯಾಬ್ದು ಟ್ರ್ಯಾಕಿಂಗ್ ಡೀಟೇಲ್ಸ್ ಕಳಿಸು ಅಂತ. ಇವ್ರು ಎದ್ದಿದ್ರೆ ತಾನೇ ಟ್ರ್ಯಾಕ್ ಮಾಡೋಕ್ಕೆ. ಬಾರಿ ಏನೂ ತೊಂದರೆ ಇಲ್ಲ. ಓಲಾ ಅಂದರೆ ಸೇಫಾಗಿರುತ್ತೆ, ಆರಾಮಾಗಿ ಹೋಗ್ತೀನಿ. ನೀವು ಹೋಗಿ ಬಿಟ್ಬಿಟ್ಟು ನಿದ್ದೆ ಮಾಡಿ ಸಾಕು. ನೀನು ಹೇಳು, 4 days ನಾನು ಇರೋವಲ್ಲ, ಮಿಸ್ ಮಾಡ್ಕೋತೀಯ ನನ್ನ? ಫುಲ್ ಜಾಲಿ, ಎಲ್ಲ ಜಾಲಿ. ಸೊ ಒಬ್ಬರು ರೆಸ್ಪೆಕ್ಟೇ ಇಲ್ಲ ಗೈಸ್ ನಮ್ಮ ಮನೇಲಿ. ನನಗೆ ಬರೀ ಅನ್ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್. ಇಬ್ಬರು ಬಂದು ಯಾವಾಗ ಹೋಗ್ತಾಳೋ ಏನೋ ಹೊಸದಾಗಿ ಫಸ್ಟ್ ಹೋಗೋರಾದರೆ ಹೇಳ್ಬೋದು. ಈಗ ಕಾಮನ್ ಆಗೋಗ್ಬಿಟ್ಟೈತೆ ನಿಮಗೆ. ಅದಕ್ಕೆ ಮಮ್ಮಿ ಕಾಣಿಸ್ತಾನೆ ಇಲ್ಲ ನನ್ನ ಹಿಂದೆ ಕಾಮನ್. ಇದಕ್ಕೆ ಏನಕ್ಕೆ ಅಯ್ಯೋ ಮಿಸ್ ಮಾಡ್ಕೊತೀವಿ ಹಾಗೆ ಹೀಗೆ. ಆದರೂ 4 days ಹೋಗಿಲ್ಲ ನಾನು. 4 days ಹೋಗಿದ್ದೀನಿ ನಾನು. ಕಾಶಿಗೆ ಇನ್ನಷ್ಟು ಡೇಸ್ ಆಗಿದ್ದಾವೆ. 3 days, 2 nights 3 days. ಹೋಗಿ ಹೆಂಗಾದರೂ ಅದೇ ತಾನೆ. ಆಯಿತು ಬಿಡಿ ಗೈಸ್, ಮರ್ಯಾದೆ ಇಲ್ಲ ನಮ್ಮ ಮನೇಲಿ, ಏನು ಮಾಡೋಕ್ಕಾಗಲ್ಲ. ಕ್ಯಾಬ್ ಅಂತ ನೋಡೋಣ. 4 ದಿನ ಮನೇಲಿ ಫುಲ್ ಜಾಲಿ ಜಾಲಿ. ಬರ್ತೀನಿ. ನೀವು ಏನು ಥರ ನಾನು ಹಿಂಗೆ ಮಣ್ಣು ಥರಲ್ಲ ಅದಿಂದ. ಸರ್ ಎಲ್ಲ ಹಿಂದೆ ಕುತ್ಕೋತೀನಿ ಹೋಗಮ್ಮ, ಬಾಯಮ್ಮ. ಗೈಸ್, ಐ ಹ್ಯಾವ್ ಜಸ್ಟ್ ರೀಚ್. ಎವ್ರಿ ಟೈಮ್ ನಾನು ಏರ್ಪೋರ್ಟ್ ಬಂದಾಗಲೂ ಐ ಫೀಲ್ ಸೋ ಹ್ಯಾಪಿ ಬಿಕಾಸ್ ಇಟ್ ಈಸ್ ಸೋ ಬ್ಯೂಟಿಫುಲ್. ಬಟ್ ದೆನ್ ನಾವು ಇವಾಗ ತಾನೇ ರೀಚ್ ಆಗಿದ್ದೀವಿ. ಆ್ಯಂಡ್ ಲಾಸ್ಟ್ ಅಕ್ಟೋಬರಲ್ಲಿ ನಾನು ಇಲ್ಲಿ ಬಂದಿದ್ದು. ಲುಕ್ ಅಟ್ ದ ಬ್ಯೂಟಿ. ಎವ್ರಿ ಕಾರ್ನರಲ್ಲೂ ಏನು ಮಸ್ತಾಗಿದೆ ಅಂತ. ಬನ್ನಿ, ನಮ್ಮ ಡಿಜಿ ಹತ್ರ ಇರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬೇಗ ಹೋಗಿ ಚೆಕ್ ಇನ್ ಮಾಡೋಣ. ಡಿಜಿ ಹತ್ರನಲ್ಲೂ ಇಷ್ಟು ಕ್ರೌಡ್ ನೋಡಿ ಸುಸ್ತಾಗೋಯ್ತು ನಿಮಗೆ. ನೋಡಿ, ಓಕೆ ಗೈಸ್, ಅಫಿಷಿಯಲಿ ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟು ಟರ್ಮಿನಲ್ 2. ಸೊ ಡಿಜಿ ಹತ್ರ ಇದ್ದಿದ್ದರಿಂದ ಆ ಫ್ಯೂ ಸೆಕೆಂಡ್ಸಲ್ಲೇ ನಂದು ಆಗೋಯ್ತು. ಜಸ್ಟ್ ಅಲ್ಲಿ ನಿಂತ್ಕೊಂಡು ಸ್ಕ್ಯಾನ್ ಮಾಡಬೇಕಾಗಿತ್ತು ಅಷ್ಟೇ. ಆ್ಯಂಡ್ ಐ ಡಿಡ್ ದಟ್ ಆ್ಯಂಡ್ ಐ ಎಂಟರ್ಡ್. ಓ ಮೈ ಗಾಡ್, ಲುಕ್ ಇಟ್ 360 ಡಿಗ್ರಿ ತೋರಿಸ್ತೀನಿ ನಾನು ನಿಮಗೆ. ಅದೇನೆಂದರೆ ಜಾಸ್ತಿ ರಶ್ ಇದ್ದಾರೆ ಅಂತ ಡಿಜಿ ಹತ್ರ ಲೈನಲ್ಲೂ ನಾರ್ಮಲ್ ಪೀಪಲ್ನ ನಿಲ್ಲಿಸಿದ್ರು. ಅದಕ್ಕೇ ಅಷ್ಟೊಂದು ಕ್ಯೂ ಇತ್ತು. ಬಟ್ ನಾನು ಅವ್ರು ಹುಡುಕ್ತಾ ಇದ್ರು ಸ್ಕ್ಯಾನ್ ಕೋಡ್ನ. ನಾನು ಹೇಳಿದೆ ಡಿಜಿ ಹತ್ರ ಇದೆ ನಂದು ಅಂತ. ಅದಾದಮೇಲೆ ಅವರೇ ಸ್ಕ್ಯಾನ್ ಮಾಡಿ, ಡಿಜಿ ಹತ್ರ ಇದೆಯಾ, ಸರಿ ಆಯ್ತು ನಿಂತ್ಕೊಳ್ಳಿ ಅಂತ ಸ್ಕ್ಯಾನ್ ಮಾಡಿದ್ರು. ಡೋರ್ ಓಪನ್ ಆಯಿತು, ಪಟ್ ಅಂತ ಒಳಗೆ ಬಂದೆ. ಇವಾಗ ನಮ್ಮ ಏರ್ಲೈನ್ಸ್ ಹುಡುಕಿ ಲಗೇಜ್ನ ಡಂಪ್ ಮಾಡಿಬಿಟ್ಟು ಆಮೇಲೆ ನಾವು ಒಳಗಡೆ ಹೋಗೋಣ. ಅಲ್ಲಿ ಇರುವುದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸೆಕೆಂಡ್ ಗೋದೆ. ಮೈ ಬ್ಯಾಗ್. ಯಸ್ ಪೀಪಲ್, ವಿ ಆರ್ ಇನ್. ನನ್ನ ಹತ್ರ ಎಷ್ಟು ಬೋರ್ಡಿಂಗ್ ಪಾಸ್ ಇದೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ನಾನು 2 flights ತೊಗೊಳ್ತಾ ಇದ್ದೀನಿ ಟು ರೀಚ್ ಅ ಡೆಸ್ಟಿನೇಷನ್. ದಟ್ ಮೀನ್ಸ್ ವಿ ಹ್ಯಾವ್ ಡಬಲ್ ಎನ್ಸೈಟಿ. ಯಾಕಂದರೆ ನಾನು ಯಾವತ್ತೂ ಟ್ರಾನ್ಸ್ಫರ್ ಮಾಡಿಲ್ಲ. ಲೇ ಓವರ್ ಇದೆ ಕೋಲ್ಕತ್ತಾನಲ್ಲಿ.
ಅದಾದಮೇಲೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನಾನು ಇನ್ನೂ ಹೇಳಿಲ್ಲ ನಿಮಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ಹೇಳೋದು ಇಲ್ಲ, ನೀವೇ ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇರ್ಬೋದು ಅಂತ. ಬಟ್ ಇವಾಗ ಇದು ಚೆಕ್-ಇನ್ ಮಾಡಿ ಫಸ್ಟ್ ಎಲ್ಲರೂ ಹೋಗಿ ನೆಮ್ಮದಿಯಾಗಿ ಕುತ್ಕೊಳ್ಳೋಣ. ಅಬ್ಬ ಗೈಸ್ ಫೈನಲಿ ಆಯಿತು. ವರ್ಸ್ಟ್ ನೈಟ್ ಮೇರ್ ಆಫ್ ಮೈಂಡ್ ಕೇಮ್ ಟ್ರೂ ಇವತ್ತು. ಏನಂದರೆ ಯೂಶ್ವಲಿ ಎಲೆಕ್ಟ್ರಾನಿಕ್ಸ್ ಬೇರೆ ಮತ್ತು ಬ್ಯಾಗಲ್ಲಿರುವಂಥ ಬೇರೆ ಐಟಮ್ಸ್ನ ಬೇರೆ ಟ್ರೈನಲ್ಲಿ ಹಾಕಿ ಸ್ಕ್ಯಾನ್ ಮಾಡಿಸ್ಬೇಕಲ್ವಾ. ನಾನು ಅದನ್ನು ಮಾಡಿದೆ. ಆ್ಯಂಡ್ ಈ ಸಲ ಚಪ್ಪಲಿನೂ ಐ ಹ್ಯಾವ್ ಟು ಲೀವ್ ದ ಫುಟ್ವೇರ್, ಅದಕ್ಕಂತ ಸಪ್ರೇಟ್ ಟ್ರೇ ಇದೆ, ಅದರೊಳಗಡೆ ಹಾಕಿ ಸ್ಕ್ಯಾನ್ ಮಾಡಿಸ್ಬೇಕು. ಅದೆಲ್ಲ ಬಿಡಿ, ಅದೆಲ್ಲ ಆಯಿತು. ಏನೇನೋ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ದಾರೆ, ಅದೆಲ್ಲ ಆಯಿತು. ಆ್ಯಂಡ್ ನಾನು ಬರ್ತೀನಿ, ಸ್ವಲ್ಪ ಟೈಮ್ ತೊಗೋತು. ನಾನು ಬರ್ತೀನಿ, ನಂದು ಎಲೆಕ್ಟ್ರಾನಿಕ್ಸ್ ಟ್ರೇ ಮಾತ್ರ ಇದೆ, ಬ್ಯಾಗ್ ಇರೋ ಟ್ರೇ ಇಲ್ಲವೇ ಇಲ್ಲ. ಬ್ಯಾಗ್ ಇರೋ ಟ್ರೇ ಪೊಲೀಸವ್ರ ಹತ್ರ ಇದೆ. ಲೈಕ್ ಶಿಟ್, ಇವಾಗೇನು ಮಾಡಿದೆ ನಾನು? ಫುಲ್ ಆ್ಯಂಕ್ಷಿಯಸ್. ನನಗೆ ಏನಾದರೂ ಒಂದಾಯಿತು ಅಂತಂದರೆ ಕೂಲಾಗಿ ಥಿಂಕ್ ಮಾಡೋದು ಬಿಟ್ಟು ಬೇರೆಲ್ಲ ಮಾಡ್ತೀನಿ ನಾನು. ಫಸ್ಟ್ ಥಿಂಗ್ ಪ್ಯಾನಿಕ್ ಆಗೋದು. ಲೈಕ್ ನಾನು ಐ ಸ್ಟಾರ್ಟೆಡ್ ಶೇಕಿಂಗ್. ಏನಾಯಿತು ಅಂತಂದೆ ನಾನು. ಯೂಸ್ ಲೈಕ್ ಬ್ಯಾಗ್ ಓಪನ್ ಮಾಡು, ಮೊಕ್ಕನಾದ್ರು ಸ್ವಲ್ಪ ನಗ್ನಗ್ತಾ ಹೇಳ್ಬೇಕು ತಾನೆ. ಅವನು ಫುಲ್ ಸೀರಿಯಸ್ ಆಗಿ ಹೇಳ್ಬಿಟ್ಟ, ಬ್ಯಾಗ್ ಓಪನ್ ಮಾಡು ಅಂದ. ಕಾಸ್ಮೆಟಿಕ್ಸ್ ಪೌಚ್ ಕೊಡು, ನಾನು ಎತ್ತು ಕೊಟ್ಟೆ. ಆಮೇಲೆ ಒಂದೆರಡು ಸಲ ಈಗ ನೋಡ್ದೆ, ಚಳಿಗೆ ಅಂತ. ಸೊ ಗುಲ್ಡು ನನ್ನ ನಗ್ನಗ್ತಾನಾದರೂ ಹೇಳಿದರೆ ನಾನು ನೆಮ್ಮದಿಯಾಗಿರ್ತಾ ಇದ್ನಲ್ಲೋ ಅಂತ ಅಂದ್ಕೊಂಡೆ. ಇರಿ, ನಂಗೆ ಟೈಮ್ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ಸೊ ಫೈನಲಿ ಗೊತ್ತಾಯಿತು ಏನೂ ಇರಲಿಲ್ಲ ಅದರಲ್ಲಿ ಅಂತ. ಯಾಕಂಗೆ ಅದ್ರಲ್ಲಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಬಟ್ ಎನಿವೇಸ್, ಬಿಕಾಸ್ ನಾನು ಎವ್ರಿ ಟೈಮ್ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡ್ತೀನಿ ಬಿಕಾಸ್ ಆಫ್ ದಿಸ್ ಸಿಚುವೇಶನ್. ನನಗೆ ಸೆಕ್ಯೂರಿಟಿಯಲ್ಲಿ ಸಿಕ್ಕಾಕೊಂಡ್ರೆ ಅವ್ರು ತುಂಬ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ನಾವೇನು ತೊಗೊಂಡು ಬಂದಿರ್ತೀವಿ ಅದನ್ನು ತೊಗೊಂಡೋಗೋಕ್ಕೂ ಬಿಡೋಲ್ಲ. ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ಈ ಇನ್ಸಿಡೆಂಟ್ ಆಯಿತು. ಬಿಸಿಬೇಳೆ ಬಾತ್ ಏನೋ ಪೌಡ್ರ್ ತೊಗೊಂಡು ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಸ್ಟಾಪ್ ಮಾಡಿ ಯೂಸ್ ಲೈಕ್ ಇದರಲ್ಲಿ ನೀನೇನಾದರೂ ಡ್ರಗ್ಸ್ ಮಿಕ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ನನಗೇನು ಗ್ಯಾರಂಟಿ, ತೊಗೊಂಡು ಹೋಗೋಂಗಿಲ್ಲ ಅಂತ 2 kg ಬಿಸಿಬೇಳೆ ಬಾತ್ ಪೌಡರ್ನ ಬಿಸಾಕ್ಸಿದ್ರು. ಸೊ ಆವಾಗಿನ ನಂಗೆ ಸ್ವಲ್ಪ ಭಯ. ಬಟ್ ಎನಿವೇಸ್, ಇವಾಗ ನಮ್ಮದು ಗೇಟ್ ನಂಬರ್ ಇದು D22, ಅಲ್ಲಿ ತನಕ ಹೋಗೋಣ. ನಿಮ್ಮಿನೂ ನಮ್ಮ ಮಮ್ಮಿ ಇಬ್ಬರೂ ಅಷ್ಟೇ, ಏನಕ್ಕೆ 12 ಗಂಟೆಗೆ ಹೋಗ್ತೀಯ, ಏನಕ್ಕೆ 12 ಗಂಟೆಗೆ ಹೋಗ್ತೀಯ ಅಂತಾರೆ ನೋಡಿ. ಬೈ ದ ಟೈಮ್ ಐ ರೀಚ್ 2 o'clock ಆಗಿದೆ. ಇಲ್ಲಿ ಇನ್ನೂ ಬೇಜಾನ್ ಟೈಮ್ ಇದೆ. ಬಟ್ ಸ್ಟಿಲ್ ನನ್ನ ಗೇಟ್ ಯಾವುದು ಅಂತ ನಾನು ನೋಡ್ಕೊಂಡು ಬಂದುಬಿಡ್ತೀನಿ. ಆವಾಗ ನನಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಎಲ್ಲಿ ಗೇಟ್ ಬರುತ್ತೆ ಅಂತ ಗೊತ್ತಾದರೆ. ಆಮೇಲೆ ನಾನು ಚಿಲ್ ಮಾಡ್ಬೋದು. ಇವಾಗಿನ್ನ 2:10 ಟೈಮ್. ಹಲೋ ಗೈಸ್, ಇವಾಗ ಸಮಯವಾಗುತ್ತಿದೆ, ನೀವೇ ನೋಡಿ 3:40. ಯಾಕೆ ಇಷ್ಟು ಕಪ್ಪು ಕಾಣ್ತಿದ್ದೀನಿ ಗೊತ್ತಿಲ್ಲ. ಬಟ್ ಎನಿವೇಸ್, ನಾನು ನನ್ನ ಏನು ಹೇಳ್ತಾರೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ 4 ರೀಲುಗಳನ್ನು ಎಡಿಟ್ ಮಾಡಿ ಗ್ಯಾಲರಿಗೆ ಸೇವ್ ಮಾಡಿ ಇಟ್ಟುಕೊಂಡು ಬಿಟ್ಟೆ ಎವ್ರಿ ಡೇ ರೀಲ್ಸ್ ಹಾಕೋಕ್ಕೆ. ಅದನ್ನೇ ಮಾಡಿದೆ ಇಷ್ಟೊತ್ತು. ಐ ಆಮ್ ಸೋ ಸ್ಲೀಪಿ. ಇವಾಗ ಫ್ಲೈಟ್ ಹತ್ತಿ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅಂತಿದೆ, ಈವನ್ ಇಫ್ ಇಟ್ ಇಸ್ ಓನ್ಲಿ ಫಾರ್ 2 hours. ಬಟ್ ಯಾ, ಬಟ್ ಇನ್ನೇನು ಬೋರ್ಡಿಂಗ್ ಇದೆ ನಮ್ಮದು, ಇನ್ನೊಂದು 10-15 minutesಲ್ಲಿ ಹೋಗೊಂದು ಸ್ವಲ್ಪ ಫೋನ್ ಚಾರ್ಜ್ ಹಾಕೊಂಡ್ಬಿಟ್ಟು ಆಮೇಲೆ ವಿಲ್ ಗೆಟ್ ಗೋಯಿಂಗ್. ಲೆಟ್ಸ್ ಗೋ. ನಾನು ಅಂದ್ಕೊಂಡೆ ಎದ್ದಿಟ್ಬಿಟ್ಟು ನಿಮಗೆ ಹೆಂಗಿರುತ್ತೆ ಮಾರ್ನಿಂಗ್ ವ್ಯೂ ತೋರಿಸೋಣ ಅಂತ. ಬಟ್ ಐ ಆಮ್ ವೆರಿ ಸ್ಲೀಪಿ ಗೈಸ್, ಐ ಆಮ್ ವೆರಿ ಡಾಮ್ ಸ್ಲೀಪಿ. ಸ್ವಲ್ಪ ಹೊತ್ತು ಅಂದ್ಕೊಳ್ತೀನಿ, ಲೆಟ್ಸ್ ಸಿ. ಐ ಹೋಪ್ ನಾವು ಸನ್ರೈಸ್ ನೋಡೋಕ್ಕಾಗುತ್ತೆ ಈ ಫ್ಲೈಟಲ್ಲಿ ಅಂತ. ನೌ ದ ಟೈಮ್ ಇಸ್ 4:15. ಹಲೋ ಗೈಸ್, ವೆಲ್ಕಮ್ ಟು ಕೋಲ್ಕತ್ತಾ ಫಾರ್ ಅ ಬ್ರೀಫ್ 2 seconds. ಯಾಕಂದರೆ ಇಲ್ಲಿಂದ ನಮಗೂ ಕನೆಕ್ಟಿಂಗ್ ಫ್ಲೈಟ್ ಇದೆ. ಐ ಆಲ್ವೇಸ್ ವಾಂಟೆಡ್ ಗೊತ್ತಾ, ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆವು ನಾನು ಫ್ಲೈಟಿಂದ ಸನ್ರೈಸ್ ನೋಡಬೇಕು ಅಂತ. ಬಟ್ ಟುಡೇ ಐ ಹ್ಯಾಡ್ ದ ಆಪರ್ಚುನಿಟಿ, ಬಟ್ ಐ ಸ್ಲೆಪ್ಟ್ ಥ್ರೂ ಔಟ್ ದ ಫ್ಲೈಟ್ ಜರ್ನಿ. ಐ ಜಸ್ಟ್ ಸ್ಲೆಪ್ಟ್ ಬಿಕಾಸ್ ಐ ವಾಸ್ ವೆರಿ ಟಯರ್ಡ್. ಇನ್ನೂ ನೀವು ನಾನು ನೋಡ್ತಿರೋ ನಿಮ್ಗೆ ಅನ್ಸ್ತಾ ಇರೋದು ನಾನು ವೆರಿ ಟಯರ್ಡ್ ಅಂತ, ಅಷ್ಟು ಟಯರ್ಡ್ ಆಗಿದೆ ನಾನು. ಬಟ್ ಯಾ, ಟೈಮ್ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ ಬಿಕಾಸ್ ಐ ವಾಸ್ ವೆರಿ ಸ್ಲೀಪಿ. ಹೆಂಗೋ ನಾನು ದೇವ್ರದಾಗಿಲ್ಲ ಏರ್ಪೋರ್ಟಲ್ಲೇ ಕೂತ್ಕೊಂಡು ಎಲ್ಲ ರೀಲ್ಸ್ ಎಡಿಟ್ ಮಾಡಿಕೊಂಡೆ. ಬ್ಲಾಗ್ ಅಷ್ಟೇ ಎಡಿಟ್ ಮಾಡಬೇಕು ಒಂದು ಸ್ವಲ್ಪ ಲಾಸ್ಟಲ್ಲಿ ಅಷ್ಟೇ. ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತೀನಿ ಗೈಸ್, ಕೋಲ್ಕತ್ತಾನಲ್ಲಿ. ಇಲ್ಲಿಂದ ಮತ್ತೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅಷ್ಟೊಂದು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳೋದು ನಿಮ್ಮ ಜವಾಬ್ದಾರಿ. ಓಕೆ, ಬಾಯ್.